ಲಕ್ಷ್ಮಿನ ಲಕ್ಷಣ ಚೆನ್ನಾಗಿದೆ, ಪರವಾಗಿಲ್ಲ. ರೆಸ್ಪಾನ್ಸ್ ಮಾಡಿದ್ರು. ಆದರೆ ಪೆಂಡೆಂಟ್ ಚೆನ್ನಾಗಿದೆ ಕಾವ್ಯ. ಎಷ್ಟು ಲಕ್ಷ ಆಯ್ತು ಅಂತವ್ರೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಇವತ್ತು ಕೂಡ ಒಂದು ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ಎಲ್ಲ ಸಿಲ್ವರ್ ಜ್ಯುವೆಲರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಶಾಪಿಂಗ್ ಮಾಡ್ತೀವಿ, ಅಲ್ಲಿ ಏನೇನೆಲ್ಲ ಹೊಸ ಕಲೆಕ್ಷನ್ಸ್ ಇದೆ, ನಾವು ಯಾಕೆ ಅಷ್ಟು ದೂರ ಹೋಗ್ತಾ ಇದ್ದೀವಿ ಅನ್ನೋದೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ. ಕೊನೆವರೆಗೂ ನೋಡಿ. ವಿಡಿಯೋ ನೋಡಿ ನಿಮ್ಗೆ ಏನಿಸ್ತು ಅಂತ ಹೇಳೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈಗ ಹೊರಟಿದ್ದೀವಿ. 10:30 ಆಯಿತು ಆಲ್ರೆಡಿ. 11 ಅಷ್ಟರಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ದಾಬಸ್ಪೇಟೆಗೆ ಹೋಗ್ತಾ ಇರೋದು. ತುಮಕೂರಿಗೆ ಹೋಗಿ ಅಲ್ಲಿಂದ ದಾಬಸ್ಪೇಟೆಗೆ ಹೋಗ್ತಾ ಇರೋದು. ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ಮಾನಸ ಆ್ಯಂಡ್ ಕಾವ್ಯ 3 ಜನ ಹೋಗ್ತಾ ಇದ್ದೀವಿ. ಅವ್ರದ್ದು ಫಸ್ಟ್ ಅರ್ನಿಂಗ್ಸಲ್ಲಿ ಒಂದು ಸಿಲ್ವರ್ ಜ್ಯುವೆಲರಿ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡೋಣ. ನಾನು ಇಂಥದ್ದೇ ತಗೋಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ. ಅಲ್ಲಿ ಹೋದಾಗ ಏನು ಇಷ್ಟ ಆಗುತ್ತೆ ಗೊತ್ತಿಲ್ಲ. ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಆಲ್ರೆಡಿ ಟೈಮ್ ಆಯಿತು. ಈಗ ಅವರು ಆಲ್ರೆಡಿ ಬರ್ತಿದ್ದಾರೆ. ಅವರು ಕೂಡ ಬಸ್ ಸ್ಟಾಪ್ಗೆ. ಬಸ್ಸಲ್ಲೇ ಹೋಗೋದು ಅಂತ. ನಾನು ಕೂಡ ಹೊರಟಿದ್ದೀನಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ನಾವಿವತ್ತು ಹೋಗ್ತಾ ಇರೋವಂಥದ್ದು ದಾಬಸ್ಪೇಟೆಯಲ್ಲಿ ಇರೋವಂಥ ಪ್ರೇಮ್ ಶಿವ್ ಜ್ಯುವೆಲರ್ಸ್ ಅಂತ. ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ತುಂಬಾ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಕೂಡ ನೋಡಿದ್ದೆ ಒಂದಷ್ಟು ವೀಡಿಯೋಸು. ಬಟ್ ಮಾನಸ ಅವರು ಫಸ್ಟು ಇದನ್ನು ನೋಡಿ ನನಗೆ ಈ ಥರ ಸರ ತಗೋಬೇಕಂತ ಹೇಳ್ತಾಯಿದ್ರು. ಆಗಲೇ 1 ವೀಕಿಂದ ಪ್ಲ್ಯಾನ್ ಮಾಡ್ತಿದ್ವಿ ಹೋಗಬೇಕು ಅಂತ. ಬಟ್ ಇವತ್ತು ಫೈನಲ್ ಆಗಿ ಹೊರಟಿದ್ದೀವಿ. ಇದು ಗುರುವಾರ ಹೋಗಿದ್ದು ನಾವು. ತುಮಕೂರಿಗೆ ಹೋಗಿ ತುಮಕೂರಿಂದ ದೊಡ್ಡಬಳ್ಳಾಪುರ ಬಸ್ ಹತ್ಕೊಂಡು ನಾವು ದಾಬಸ್ಪೇಟೆಯಲ್ಲಿ ಇಳ್ಕೊಂಡ್ವಿ. ತುಮಕೂರಲ್ಲಿ ಬಸ್ ಸ್ಟ್ಯಾಂಡು ಹೊಸ್ದಾಗಿ ಮಾಡಿದ್ದಾರೆ. ನಾನು ಇದೇ ಫಸ್ಟು ನೋಡಿದ್ದು ಹೊಸ್ದಾಗಿ ಓಪನ್ ಆದಮೇಲೆ. ಗುಬ್ಬಿಯಿಂದ ಬರಬೇಕಾದ್ರೆ ನಾನು ಅಷ್ಟೊಂದು 2 ಲಗೇಜ್ ಇತ್ತು ಕೈಯಲ್ಲಿ. ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀಯಾಗಿದ್ವಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಚೆನ್ನಾಗಿದೆ. ಈಗ ಒಂಥರ ತುಮಕೂರು ತುಂಬಾ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಎಲ್ಲಿ ಬರ್ತೀವಿ ಅಂತ ಗೊತ್ತಾಗಲ್ಲ. ಬಟ್ ಎಲ್ಲ ಕಡೆ ಬೋರ್ಡ್ಗಳು ಹಾಕಿರೋದ್ರಿಂದ ಹೋಗ್ಬೋದು. ಹಾಗೆ ಹೋಗ್ತಾ ಬಸ್ಸಲ್ಲಿ ನಾವಿವತ್ತು ಏನು ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಿದ್ರು. ನೋಡ್ತಾ ಇದ್ವಿ. ನೋಡಿ, ಒಬ್ಬರು ಕಸ್ಟಮರು ಇದೊಂದು ಸರ ತಗೋಬೇಕು ಅಂತ ಬಂದಿದ್ದವರು. ಅಲ್ಲಿ ಅವ್ರದ್ದು ಕಲೆಕ್ಷನ್ ಎಲ್ಲ ಇಷ್ಟ ಆಗಿ ಇಷ್ಟೊಂದು ಶಾಪಿಂಗ್ನ ಮಾಡಿದ್ದಾರೆ ಅಂತ ಅವರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿದರು. ಈ ಒಂದು ಸರಾನೇ ತಗೋಬೇಕು ಅಂತಲೇ ಇವತ್ತು ನಾವು ಕಾವ್ಯ ಮತ್ತು ಮಾನಸ ಇಬ್ಬರು ಅಂದ್ಕೊಂಡು ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಇತ್ತೀಚೆಗೆ ನಾನು ಕೂಡ ನೋಡಿದ್ದೀನಿ. ತುಂಬಾ ಟ್ರೆಂಡ್ ಆಗಿದೆ. ಸಿಲ್ವರಲ್ಲಿ ಈ ಥರ ಪೆಂಡೆಂಟ್ನ ತೊಗೊಂಡು ಅದಕ್ಕೆ ಬೀಡ್ಸ್ಗಳನ್ನ ಕಲರ್ ಮ್ಯಾಚ್ ಮಾಡಿ ಎಲ್ಲ ಚಿಕ್ಕಪೇಟೆಯಲ್ಲಿ ನಮಗೆ ಕಸ್ಟಮೈಸ್ನು ಮಾಡಿಸ್ಕೋಬೋದು. ಬಟ್ ಇಲ್ಲಿ ಫುಲ್ ರೆಡಿನೇ ಇರುತ್ತೆ. ಇದನ್ನು ಬೇಕಾದರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಚೇಂಜ್ ಮಾಡಿಕೊಡ್ತಾರೆ. ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ ಮುಂದೆ. ದಾಬಸ್ಪೇಟೆ ಬಸ್ ಸ್ಟಾಪಲ್ಲಿ ಇಳಿದ್ರೆ ಅಲ್ಲೇ ದೊಡ್ಡಬಳ್ಳಾಪುರಕ್ಕೆ ಸ್ಟ್ರೈಟ್ ಹೋಗೋದಾದರೆ ಇದು ರೈಟ್ ಸೈಡ್ಗೆ ಕಾಣಿಸುತ್ತೆ. ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣವೇ ಕಾಣಿಸುತ್ತೆ ಶಾಪು. ಬನ್ನಿ ಈಗ ಒಳಗಡೆ ಹೋಗೋಣ. ಅಲ್ಲಿ ಏನೇನೆಲ್ಲ ಕಲೆಕ್ಷನ್ಸ್ ಇದೆ, ನಾವೇನು ತಗೊತೀವಿ ಅಂತ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ರುಂಡ ಬೇಡ. ಇಯರಿಂಗ್ಸ್ ಸಪ್ರೇಟಾಗಿ ತಗೋಬೇಕಾ? ಕಲರ್ ವೈಟ್ ಚೆನ್ನಾಗಿ
ಎಲ್ಲ ಕಲರ್ ಇರುತ್ತೆ, ಅಲ್ಲ ಕಲರ್ ಕಲರ್ ಗ್ಯಾರಂಟಿ ಇರುತ್ತೆ. ನಾವು ಕೂಡ 99% ಹೋಗಲ್ಲ, ಯಾಕಂದ್ರೆ ಎಲ್ಲ ಫಂಕ್ಷನ್ಸ್ ವೇರ್ಗೆ ಯೂಸ್ ಮಾಡೋದು. ಅಷ್ಟೊಂದು ಎಲ್ಲ ಸೇಲ್ ಮಾಡ್ತೀವಿ, ಒಂದು ಕಂಪ್ಲೇಂಟ್ ಬಂದಿಲ್ಲ. ನಿಮ್ಮ ಹತ್ರ ಒಂದು ಹಾಕೋದಾ ಇದನ್ನ ಹಾಕಿದ್ರೆ ಇವತ್ತು ಏನು ರೇಟ್ ಇರುತ್ತೆ ಆ ರೇಟಿಗೆ 10 rupees ಲೆಸ್. ಇನ್ ಕೇಸ್ ಫ್ಯೂಚರ್ 100 ಇಲ್ಲ 150 ಹೋದ್ರೆ 10 rupees 140 10 rupees ಲೆಸ್. ಇದು ಬೀಟ್ಸ್ ನಿಮ್ಗೆ ಸಿಗೋದು. ಬೀಟ್ಸ್ ನೀವು ಬೇಕಂದ್ರೆ ತಕ್ಕೊಬೋದು, ನಿಮ್ಗೆ ತಿರ್ಗಾ ಬೇರೆಕ್ಕೆಲ್ಲ ಯೂಸ್ ಆಗುತ್ತೆ. ಬೀಟ್ಸಿಗೆ ಗ್ಯಾರಂಟಿ ಇದೆಯಾ? ಪರ್ಸ್ಗೆಲ್ಲ 100% ಗ್ಯಾರಂಟಿ. ಜಾಸ್ತಿ ಆಯಿತು. ಬೀಟ್ಸ್ಗೇನು ಕಲರ್ ಹೋಗಲ್ಲ, ಅದೇನಾದ್ರೂ ಬೀಟ್ಸಿಗೆಲ್ಲ ವೆಯ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಮೇಡಮ್? ಇದರಲ್ಲೇ ವೆಯ್ಟ್ ಬರ್ದವ್ರು ಹಿಂದೆನೆ. ಅದು ಬೀಟ್ಸ್ ತೂಕ ಹಾಕಿದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿದೆ. ಬಟ್ ಇದರ ಗ್ರೀನ್ ಬಿಡ್ಸ್ ಅದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಏನು ಕಲರ್ ಕಮ್ಮಿ ತಗೊಳ್ರಿ. ಒಂದು ಚೆನ್ನಾಗಿದೆ. 16 ಗ್ರಾಮ ಇದು. ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಕಲರ್ ಕಾವ್ಯ ಗ್ರೀನ್ ಎಲ್ಲ ತಗೋ ಇರುತ್ತೆ. ವೈಟ್ ಬೇರೆ ಬಂದ್ಬಿಟ್ಟೈತೆ. ಮುತ್ತು ಚೆನ್ನಾಗಿತ್ತು, ಇದು ಸಿಂಪಲಾಗಿ ಚೆನ್ನಾಗಿತ್ತು. ಯಾವ್ದು ಬೇಕು ಪೆಂಡೆಂಟ್ಸ್ ಕೂಡ ಚೇಂಜ್ ಮಾಡ್ತೀವಿ. ಹಾಂ 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 ಮೇಡಮ್ ಇದು ಪೆಂಡೆಂಟ್ ಚೇಂಜ್ ಮಾಡ್ತಾರೆ. ನೋಡೋಣ ನೀನು ಹೋಯ್ತಂತೆ ಇನ್ನು. ಇದು ಮ್ಯಾಚಿಂಗು, ಇದಕ್ಕೆ ಗರಿ ಗರಿ ಮ್ಯಾಚಿಂಗು. ಮೇಡಮ್ ಇದರಲ್ಲಿ ಕಸ್ಟಮೈಸೇಷನ್ ಬೇಕಂದ್ರೆ ಅದು ಕೂಡ ಮಾಡ್ಕೊಂಡ್ಬಿಟ್ಟು 24 grams ಆಗುತ್ತೆ. ಟೋಟಲ್ 34 + 18. ಓಕೆ ಓಕೆ. ಎಷ್ಟಾಯ್ತು ಹಂಗಾದ್ರೆ? 52.8 grams total. ಹಾಂ 16,800 ಆಗುತ್ತೆ. 1,800 ಮೇಲೆ ಎಕ್ಸ್ಟ್ರಾ ತಗೊಂಡಿದ್ದೀರಾ? ಹಾಕೊಂಡು ನೋಡು. ವಿಡಿಯೋ ಮಾಡ್ತೀವಿ. ಹಾಂ ಯೂಟ್ಯೂಬ್ ಚಾನಲ್ ತಾಗ್ಬಿದ್ ಪೂಜಾ ಅಂತ ಕುಣಿಗಲ್ ನಮ್ಮದು. ನಿಮ್ದು ಇನ್ಸ್ಟಾಗ್ರಾಮ್ ನೋಡಿ ಬಂದಿರೋದು ನಾವು. ಅದಕ್ಕೆ ಅವ್ರು ಇಲ್ವಾ ಅಂತ ಕೇಳಿ. ಅವ್ರು ಇವಾಗ ಮಾರ್ಕೆಟ್ ಯಾರಿದ್ರು ಓಕೆ, ನಾವು ಬೇಕು ಅಂತ ಬಂದಿರೋ ಸಿಕ್ಕಿದ್ರೆ ಇಲ್ಲ ಮೇಡಮ್, ಎಲ್ಲ ಐತೆ ಮೇಡಮ್. ಇನ್ನೊಂಚೂರು ಲೆಂತ್ ಬರ್ಬೇಕಲ್ವಾ? ಇರ್ಲಿ ಇರ್ಲಿ, ದಾರ ಕೊಡ್ತೀನಿ ಬೀಟ್ಸ್ ಎಲ್ಲ ಗ್ಯಾರಂಟಿ. ನಂಗೇನೋ ಅದು ಇಷ್ಟ ಆಗಲ್ಲ. ಎಷ್ಟೊಂದು ಜನ ನೋಡಿದ್ದೀನಿ ಗೋಲ್ಡಲ್ಲೂ ಅದೇನೋ ವಿಚಿತ್ರವಾಗಿ ಕಾಣುತ್ತೆ. ಲಕ್ಷ್ಮಿನ ಲಕ್ಷಣ ಹೆಂಗಿದೆ? ಇದೇ ಥರನ ಕೇಳಿದ್ದು ಸೂಪರ್ ಆಗಿದೆ. ಬಟ್ ಅದೇ ಪೆಂಡೆಂಟ್ ಒಂದು ಚೇಂಜ್ ಆಗಬೇಕು. ಪೆಂಡೆಂಟ್ ಇಷ್ಟ ಆಗ್ತಿಲ್ಲ. ಸೂಪರ್ ಆಗಿದೆ, ಚೈನ್ ಚೆನ್ನಾಗಿದೆ ಅಲ್ಲ? ಬರೀ ಪ್ಲೈನ್ ಚೈನ್ ಇದೆ. ನೋಡೋಣ, ಬೇರೆ ಡಿಸೈನ್ಸ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಕಸ್ಟಮರ್ ಫುಲ್ ಬ್ಯುಸಿ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ. ರೆಸ್ಪಾನ್ಸ್ ಮಾಡಿದ್ರು. ಆದರೆ ಪೆಂಡೆಂಟ್ ಚೆನ್ನಾಗಿರುತ್ತೆ ಕಾವ್ಯ. ಹಾಂ, ತೂಕನೂ ಸರಿಯಾಗಿರ್ತದೆ. ಹಾಂ ಹಾಕು ಕಂಟ್ಯಾರ. ಟವರ್ ಕಂಬ. ಓ ನನ್ನ ಬ್ಯಾಗು ಸೇಮ್ ಅದೇ ಬೇಕಾ ಮೇಡಮ್? ಕನ್ಫರ್ಮ್ ಲಕ್ಷ್ಮಿ ಐತೆ. ಇಲ್ಲಿದೆ ನೋಡಿ, ಇದ್ರಲ್ಲಿ ಅವ್ರು ಗ್ರೀನ್ ಕೇಳ್ತೀರ. ಸೇಮ್ ಅದೇ ನೋಡಿ, ಇದು ಅದೇ ಡಿಸೈನು. ಗ್ರೀನ್ ಬೀಟ್ಸ್ ಹಾಕೊಂಡ್ರೆ ಇದು ಚೇಂಜ್ ಮಾಡ್ಕೊಳ್ತೀವಿ. ಹಾಂ, ಈ ಸೈಡ್ ಮುಗಿಯುತ್ತಾ? ಗ್ರೀನ್ ಬೀಟ್ಸ್ ಹಾಕೊಂಡು ಕೊಡ್ತೀನಿ. ಪೆಂಡೆಂಟ್ ಅವ್ರು ಆ ಥರ ಕೇಳ್ತಿರೋದು. ಪೆಂಡೆಂಟ್ ಅದೇ ಇರೋದು, ಅದೇ ಸೇಮ್. ಅದಕ್ಕೆ ಬೀಟ್ಸ್ ಇದು ಬರುತ್ತೆ. ವೈಟ್ ಚೆನ್ನಾಯ್ತಲ್ಲ ಮನ್ಸ, ಅದ್ರ ಮ್ಯಾಚ್ ಆಗುತ್ತೆ. ತಗೋ ಸುಮ್ಮನೆ. ಮುತ್ತಿನಾರ ಅನ್ಸುತ್ತಿದ್ದು. ಇದು ಬೀಟ್ಸ್ ಬರುತ್ತೆ. ಇದು ಚೆನ್ನಾಯ್ತದು ವೈಟು, ಮುತ್ತಿನಾರ ಥರ. ಇದು ಬರುತ್ತೆ, ಕೆಳಗಡೆ ಗ್ರೀನ್ ಬೀಟ್ಸ್ ಇದರಲ್ಲಿ ಆನೆ ಥರ ಬರುತ್ತಲ್ಲ 3 ಲೇಯರ್. ತಗೊಳ್ಳೋಣ ಮ್ಯಾಚಿಂಗ್ ಯಾವುದಾದ್ರು
ಅಂತ ಹೇಳಿ ಇದನ್ನ ಇದಕ್ಕೆ ಹಾಕ್ತಾರಲ್ಲ ಕೊಡವ ಖಾಲಿ ಆ ಡಿಸೈನ್ ಬೇಕಂದ್ರೆ 2 days ವೇಟ್ ಮಾಡಬೇಕು. ಫೋನ್ಸ್ ಬೇಕಲ್ವಾ ಮೇಡಮ್? ಹಾಂ ಫೋನ್ಸ್ ಸಪ್ರೇಟ್ ಆಗಿ ಆಗುತ್ತೆ. ಮೆರೂನ್ ಕಲರ್ ಅವ್ನು ಫೋನ್ಸ್ ಹುಡುಕಿದಲ್ವಾ ನೋಡಿ ಮನ್ಸ ಹೆವಿ ಆಯ್ತು. ಈ ಟೈಪಲ್ಲಿ ಬೇರೆ ಬೇಕು. ಗ್ರೀನೇ ಬೇಕಾ? ಫೋನ್ ಯಾರಕ್ಕೆ ತಂದೆ ಕಟ್ಟೆ ಇಬ್ರು ತಗೋತಿದ್ದೀರಾ, ಬೇರೆ ಬೇರೆ ಕಲರ್ ತಗೊಳ್ರಿ, ಯಾವಾಗಾರು ಚೇಂಜ್ ಮಾಡಿ ಹಾಕೊಳ್ಳಂಗೆ. ಎಷ್ಟು ಗ್ರಾಮ್ ಅವೇ ನೋಡೋಲ್ಲ? ಒಂದು ನಿಮಿಷ 17 grams. ಇನ್ನೂ ತತ್ತವ್ರೆ. ಓಹೋ ಅಲ್ಲಿ ಕೂಡ ಇದಾ ಅದು ಕೂಡ ಹೆಂಗೆ ಪರ್ ಗ್ರಾಮ್ ಇದು ಸಿಗೋದು? ನಮ್ಮ ಸ್ಟಾರ್ಟಿಂಗ್ 250 280 300 400 500 ಬೇರೆ ಪೆಂಡೆಂಟ್ಸ್ ಎಲ್ಲ ಕಾವ್ಯ ಇವಳು ಹಾಕೊಂಡಿದ್ಲಲ್ಲ ಮಧುಗೋಡ ಬ್ಯಾಂಗಲ್ಸ್ ಅಷ್ಟೇ ಸಿಗೋದು. ನಂಗೆ ಹಾಕೊಡಿ. ನೀವು ಆ ಕಡೆ ನೋಡಿದ್ರಲ್ವಾ, ಅದು ನಮ್ದೇನೆ. ಅಲ್ಲಿ ನೋಡಿದ್ರೆ ಮೇಲಕ್ಕೆ ಮಾಡು. ಹಾಂ ಹಿಂಗ್ ನೀವು ಆ ಕಡೆ ಕನ್ಫ್ಯೂಸ್ ಆಗಿ ಹೋಗಿದ್ದೀರಾ? ಇಲ್ಲ, ಅದು ಅಕೌಂಟ್ ನೋಡ್ಕೊಂಡು ಹೋಗಿ ನಾರ್ಮಲ್ ಕ್ಯಾಮ್ರಾ ಇರೋದೆ 79963328 ಈ ಕಡೆ ಕೊಟ್ಟು. ಇದಕ್ಕೂ ಚಿನ್ನದಕ್ಕೂ ಏನು ಡಿಫ್ರೆನ್ಸ್ ಗೊತ್ತಾ? ವಿಡಿಯೋ ಮಾಡಿ ನೋಡಿ ಕಾವ್ಯ, ಏನು ಕಿವಿಗೆ ಎಷ್ಟು ಗ್ರಾಮ್ ಬರುತ್ತೆ ಸರ್ ಇದು? ಡಿಫ್ರೆಂಟ್ ಆಗೈತೆ. ಇದೆಲ್ಲ ನಮಗೆ 6-7 ಆಗುತ್ತೆ. ಮೇಡಮ್ ಯಾವ ಥರ ಕ್ಯೂಬನ್ ಚೈನ್ ಹೆವಿ ಆಯ್ತು ಸ್ವಲ್ಪ. ಅದೇ ಕೈಯಲ್ಲಿ ಹಿಡ್ಕೊಂಡು ಫಿನಿಶಿಂಗ್ ಅದು ಅಫಿಷಿಯಲ್ ಕಲರ್ ಪಿಸ್ತಾ.
ನಮ್ಮ ಫೋನಿಗೆ ಇಲ್ಲೇ ಐತೆ. ನೋ ಇಶ್ಯೂಸ್ ಎಲ್ಲ ಹಾಂ ನಾಲ್ಕು ಜೊತೆ ಮಾಡಿ ಎಷ್ಟು ಚೆನ್ನಾಗಿ ನೋಡಿ. ಅವ್ರಿಗೆ ಹೇಳಿದ್ವಿ. ನೀವು ಇಷ್ಟೊತ್ತವರೆಗೂ ಏನು ನೋಡಿದ್ರಿ ಇದೆಲ್ಲದೂ ಕೂಡ ಸಿಲ್ವರ್ ಜ್ಯುವೆಲರಿಗಳೇ ಆಗಿರುತ್ತೆ. ಸಿಲ್ವರ್ ಜ್ಯುವೆಲರಿಗೆ ಗೋಲ್ಡ್ ಪ್ಲೇಟೆಡ್ನ ಮಾಡಿರ್ತಾರೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿದೆ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ, ಬಟ್ ಇಷ್ಟೊಂದು ಕಲೆಕ್ಷನ್ಸು ಮತ್ತು ಈ ಥರ ಫಿನಿಶಿಂಗು ಸಿಲ್ವರ್ ಜ್ಯುವೆಲರಿನ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಂತಲೇ ಹೇಳ್ಬೋದು. ನಮಗೂ ಕೂಡ ನಾವು ಅಲ್ಲಿ ಹೋಗ್ತೀವಿ, ನಮ್ಗೆ ಇಷ್ಟೊಂದು ಕಲೆಕ್ಷನ್ಸ್ ಅಲ್ಲಿ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಅವ್ರಿಗೂ ಕೂಡ ನಾವು ಬರ್ತೀವಿ ಈ ಥರ ವೀಡಿಯೋ ಮಾಡ್ತೀವಿ ಅಂತ ಏನೂ ಇನ್ಫಾರ್ಮ್ ಕೂಡ ಏನೂ ಮಾಡಿರಲಿಲ್ಲ. ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಬಟ್ ನಮಗಂತೂ ತುಂಬಾ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನೀವೇ ಇಲ್ಲಿ ಆ ಚಿನ್ನಕ್ಕೂ ಬೆಳ್ಳಿಗೂ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಯಾರು ಕಂಡುಹಿಡಿಯೋಕ್ಕೆ ಆಗಲ್ಲ ಅದು ಹಾಕ್ಕೊಂಡ್ರೆ ಇದು ಸಿಲ್ವರಾ ಇಲ್ಲ ಗೋಲ್ಡಾ ಅಂತ. ನಾನಿವತ್ತೇನು ತಗೋಬಾರ್ದು ಅಂದ್ಕೊಂಡೇ ಹೋಗಿದ್ದೆ, ಬಟ್ ಅಲ್ಲಿ ನೋಡಿದಾಗಂತೂ ಸಖತ್ ಇಷ್ಟ ಆಯಿತು. ಆದರೂ ಕೂಡ ನೋಡೋಣ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ಯಾಕಂದರೆ ರೀಸೆಂಟಾಗಿ ನಾನು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿದ್ದೆ, ಹಂಗಾಗಿ ಈ ಥರ ಒಂದು ಕಲೆಕ್ಷನ್ಸ್ ಎಲ್ಲ ನೋಡಿ ಇಟ್ಟಿದ್ರೆ ನೆಕ್ಸ್ಟ್ ನಮ್ಗೆ ಯಾವಾಗ ಬೇಕೋ ಆವಾಗ ತಗೋಬೋದು ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಹಾಗೆ ಅವ್ರದ್ದು ಲಾಂಗ್ ಸರ ಸೆಲೆಕ್ಷನ್ ಆಗಿತ್ತು. ಅದು ಪೆಂಡೆಂಟ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀವಿ, ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂತ ಅಂದರು. ನಾವು ಯಾವ ರೀತಿ ಕೇಳಿದ್ವು ಆ ಥರ. ಅಷ್ಟರಲ್ಲಿ ಅಲ್ಲಿ ಇನ್ನೂ ಏನೇನೆಲ್ಲ ಕಲೆಕ್ಷನ್ಸ್ ಇದೆ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅವಶ್ಯಕತೆ ಇರೋರಿಗೆ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಈಗಂತೂ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಬಟ್ಟೆ. ಎಲ್ಲರೂ ಕೂಡ ಚಿನ್ನನ ತಗೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಆ ಥರದವರು ಏನಾದರೂ ಫಂಕ್ಷನ್ಗಳಿದೆ ಅಂದರೆ ಆರಾಮಾಗಿ ಈ ಥರ ಸಿಲ್ವರ್ ಜ್ಯುವೆಲರಿನ ತಗೋಬೋದು. ಎಲ್ಲದಕ್ಕೂ 1 year ವಾರಂಟಿ ಕೂಡ ಕೊಡ್ತಾರೆ. ಮತ್ತು ಅದೇನಾದರೂ ಶೇಡ್ ಆಯ್ತಂದರೆ ಅವರೇ ಪಾಲಿಷ್ನು ಕೂಡ ಮಾಡಿ ಕೊಡ್ತಾರೆ, ಅಲ್ಲೇ ಹೋದರೆ ಮಾಡಿಸ್ಕೋಬೋದು. ಚೆನ್ನಾಗಿದೆ ಒಂದೊಂದು. ಹಾಗೆ ಪ್ರೈಸ್ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಪ್ರೈಸ್ ಬಂದು ಒಂದೊಂದು ಪೀಸು ಒಂದೊಂದು ಥರ ಪ್ರೈಸ್ ಇರುತ್ತೆ. ಕೆಲವೊಂದೆಲ್ಲ ಪೀಸ್ ಲೆಕ್ಕದಲ್ಲಿ ಕೊಡ್ತಾರಂತೆ, ಹಾಗೆ ಕೆಲವೊಂದು ಜ್ಯುವೆಲರಿ ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಇರುತ್ತೆ. ಅದು ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ನಿಮ್ಗೆ ಹೇಳೋದಾದರೆ ಈ ಒಂದು ಇಯರಿಂಗ್ಸಿಗೆ ಅರೌಂಡ್ 4.5 to 5,000 ಆಗುತ್ತೆ ಅಂತ ಹೇಳಿದ್ರು. ಹಾಗೆ ನಾವೀಗ ಸ್ಟಡ್ಗಳನ್ನ ನೋಡ್ತಿದ್ದೀವಿ, ಅಂದರೆ ಏನೇನೆಲ್ಲ ಇದೆ ಕಲೆಕ್ಷನ್ಸ್ ಅಂತ. ಮಾನಸ್ ಅವರು ಒಂದು ಸ್ಟಡ್ಡು ಕೂಡ ತೊಗೊಂಡ್ರು, ಲಾಂಗ್ ಹಾರಕ್ಕೆ ಮ್ಯಾಚ್ ಆಗೋ ಥರ. ಇದೆಲ್ಲ ಬಂದು ಪೀಸ್ ಲೆಕ್ಕದಲ್ಲಿ ಕೊಡ್ತಾರಂತೆ. 2,000, 2.5, 1,500 ಆ ಥರ ಪೀಸ್ ಲೆಕ್ಕದಲ್ಲೂ ಇರುತ್ತಂತೆ. ಅದು ಬಿಟ್ಟರೆ ನೆಕ್ಸ್ಟು ಸಿಲ್ವರಲ್ಲಿ ಬ್ಯಾಂಗಲ್ಸ್ಗಳು ಕೂಡ ಸಿಗುತ್ತೆ. ನೋಡ್ತಿರ್ಬೋದು ನೀವೇ, ಬ್ಯಾಂಗಲ್ಸು ಅಷ್ಟೇ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇಷ್ಟು ದಪ್ಪ ಚಿನ್ನದ ಬಳೆ ಮಾಡ್ಸೋಕ್ಕೆ ಕಡಿಮೆ ಅಂದರೂ 30 to 40 ಗ್ರಾಮ್ ಬೇಕು. ಈಗ ಇರೋ ಪ್ರೈಸಲ್ಲಿ ಅರೌಂಡು ಚಿನ್ನ ಮಾಡಿಸ್ತೀವಿ ಅಂದರೆ 3 ಲಕ್ಷ ಆದರೂ ಬೇಕು ಈ ಥರ ಬಳೆಗಳನ್ನ ಮಾಡೋಕ್ಕೆ. ಬಟ್ ಸಿಲ್ವರಲ್ಲಿ ನಮಗೆ 5,000, 10,000ಕ್ಕೆಲ್ಲ ಆರಾಮಾಗಿ ಈ ಥರ ಬಳೆಗಳನ್ನ ಧೈರ್ಯವಾಗಿ ಹಾಕೋಬೋದು ಅಂತಲೇ ಅನಿಸ್ತು. ನನಗೆ ಅನ್ನಿಸ್ತಿತ್ತು ಚಿನ್ನಕ್ಕೆ ರೀಸೆಂಟಾಗಿ ಬ್ರೇಸ್ಲೆಟ್ಗೆ ಇಷ್ಟೊಂದು ದುಡ್ಡು ಹಾಕ್ಬಿಟ್ನಲ್ಲ, ಆರಾಮಾಗಿ ಸಿಲ್ವರೇ ತಗೋಬೋದಿತ್ತಲ್ಲ ಅಂತ. ಕೆಲವೊಂದು ಬೇರೆ ರೀಸನ್ನಿಂದ ನೋಡೋದಾದರೆ ಅದು ಕೂಡ ಒಂಥರ ಸೇವಿಂಗ್ಸ್ ಅಂತಲೂ ಕೂಡ ಅನಿಸುತ್ತೆ. ಹೆಣ್ಮಕ್ಳಿಗೆ ಇದೇ ಥರ ಅಲ್ವಾ, ಎಷ್ಟು ನೋಡಿದ್ರೂ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಆಸೆನೂ ಕೂಡ ಕಡಿಮೆ ಅಂತೂ ಆಗಲ್ಲ. ಅದ್ರ ಮೇಲೇ ಗ್ರಾಮ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಒಂದೊಂದು ಡಿಸೈನ್ಗೆ ಒಂದೊಂದು ಪ್ರೈಸು ಇಲ್ಲಿ ಬೀಳುತ್ತೆ. ನಿಮಗೆ ಯಾವುದು ಬೇಕು ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರ್ ಹಾಕಿರ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವುದ್ರ ಜ್ಯುವೆಲರಿ ಡೀಟೇಲ್ಸ್ ಬೇಕಾದರೂ ಕೊಡ್ತಾರೆ. ಫುಲ್ಲು ಡೀಟೇಲ್ಸ್ ನೀವು ಅವ್ರ ಹತ್ರನೇ ಕೇಳ್ಕೊಬೋದು. ನೋಡಿ, ಈ ಒಂದು ಸ್ಟಡ್ಡು ಮಾನಸ್ ಅವ್ರು ತಗೊಂಡ್ರು. ಕಾವ್ಯ ಕೂಡ ಹಾಕ್ಕೊಂಡು ನೋಡಿದ್ರು, ಬಟ್ ಲಾಸ್ಟಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ಹಾಕಿದ್ದೆ, ಅದನ್ನು ನೋಡೇ ತುಂಬ ಜನ ಎನ್ಕ್ವೈರಿ ಮಾಡಿದ್ರು. ಎಲ್ಲಿ ಇದು, ಏನು ಎತ್ತ, ಏನು ಪ್ರೈಸು, ಎಷ್ಟಾಯಿತು, ಡಿಸೈನ್ ಫೋಟೋ ಕಳಿಸಿ ಅಂತೆಲ್ಲ ತುಂಬ ಜನ ಕೇಳಿದರು. ಅದೇ ಥರ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೂ ಎಷ್ಟೊಂದು ಜನಕ್ಕೆ ನೋಡಬೇಕಂತ ಆಸೆ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಫಸ್ಟೇ ಅವ್ರ ಹತ್ರ ಕೇಳಿಬಿಟ್ಟು ಇನ್ನೂ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ ತೋರಿಸಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಈಗ ನೋಡ್ತಾಯಿದ್ದೀವಿ. ನೋಡ್ತಿರ್ಬೋದು ನೀವೇ, ಇದೆಲ್ಲ ಬಂದು ಸಿಂಪಲ್ ನೆಕ್ಲೆಸ್ಗಳು ಎಷ್ಟು ಚೆನ್ನಾಗಿತ್ತಂದರೆ ನಿಜ ನೋಡೋಕ್ಕೆ ಖುಷಿ ಆಗ್ತಿತ್ತು. ಡಿಸೈನ್ಸ್ ಎಲ್ಲ ಬಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಚಿಕ್ಕ ಅಂಗಡಿಯಲ್ಲಿ ಇಷ್ಟೊಂದೆಲ್ಲ ಕಲೆಕ್ಷನ್ಸ್ ಇದೆಯಾ ಅಂತ ನಮಗೆ ಡೌಟ್ ಬರ್ತಿತ್ತು, ಅಷ್ಟು ಚೆನ್ನಾಗಿದೆ. ಹಾಗೆ ಅವರು ನೆಕ್ಸ್ಟ್ ಇನ್ನೇನು ಸದ್ಯದಲ್ಲೇ ಒಂದು ಸಿಲ್ವರ್ದೇ ಶೋರೂಮ್ನ ಕೂಡ ಮಾಡ್ತೀವಿ, ಆವಾಗ ಮತ್ತೆ ಒಂದು ಸಲ ನೀವು ಬನ್ನಿ ಅಂತಲೂ ಹೇಳಿದ್ದಾರೆ. ನೋಡೋಣ, ಆದರೆ ಆವಾಗಲೂ ಕೂಡ ಹೋಗ್ತೀನಿ. ಹೋದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನೇನಾದ್ರು ಹೋದೆ ಅಂದರೆ. ನೋಡ್ತಿರ್ಬೋದು ನೀವು, ಇದೆಲ್ಲ ನಾನಂತೂ ಗೋಲ್ಡಲ್ಲಿ
ನೋಡಿದ್ದೆ, ಬಟ್ ಸಿಲ್ವರಲ್ಲಿ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮು. ಎಷ್ಟು ಚೆನ್ನಾಗಿದೆ ಅಲ್ವಾ. 3-4 ಲೆಂತು ಮತ್ತು ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ನೆಕ್ಲೆಸ್ಸು, ಹಾಗೆ ಹವಳದ ಸರಗಳಾಗಿರ್ಬೋದು, ಮತ್ತು ಈ ಥರ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಏನಾದರೂ ಅವಶ್ಯಕತೆ ಇದೆ ಅಂದರೆ ನಿಮ್ಗೆ ಯಾವ ಥರ ಬೇಕು ಅಂತ ನೀವು ಅವ್ರನ್ನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿದ್ರು ಕೂಡ ಅವ್ರ ಫೋಟೋಸ್ ಏನಾದರೂ ನಿಮಗೆ ಬೇಕಂದರೆ ಕಳಿಸಿ ಕೊಡ್ತಾರೆ. ಅದಕ್ಕಿಂತ ಬೆಟರ್ ಅಂದರೆ ನೀವು ಡೈರೆಕ್ಟಾಗಿ ಶಾಪಿಗೆ ವಿಸಿಟ್ ಮಾಡಿಬಿಟ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಆರಾಮಾಗಿ ತೊಗೊಂಡು ಬರ್ಬೋದು. ಆ ಪ್ರೈಸು ಕೂಡ ನಮಗೇನೋ ಓಕೆ ಅಂತ ಅನ್ನಿಸ್ತು. ಆನ್ಲೈನಲ್ಲಿ ಕೂಡ ಎಲ್ಲ ಚೆಕ್ ಮಾಡಿದ್ವಿ. ಆನ್ಲೈನ್ಗೆ ಹೋಲಿಸ್ಕೊಂಡ್ರೆ ಇಲ್ಲೇ ಪ್ರೈಸ್ ಪರವಾಗಿಲ್ಲ ಅಂತ ಅನಿಸುತ್ತೆ. ಹಾಗೆ ಯಾರಾದರೂ ಹೋಲ್ಸೇಲಾಗಿ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಇಲ್ಲಿ ಅದಕ್ಕೂ ಕೂಡ ನಿಮಗೆ ಸಪೋರ್ಟ್ನ ಮಾಡ್ತಾರೆ. ಅವ್ರ ಹತ್ರ ಒಂದು ಸ್ವಲ್ಪ ಈ ಥರ ಲಿಮಿಟೆಡ್ ಅಂತ ಇದೆ, ಅಲ್ಲಿವರೆಗೂ ನೀವು ಶಾಪಿಂಗ್ ಮಾಡಿದ್ರೆ ಅದನ್ನು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಅವರೇ ಹಾಕಿ ಕೊಡ್ತೀವಿ ಅಂತ ಕೂಡ ಇನ್ಸ್ಟಾಗ್ರಾಮಲ್ಲಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನನಗಿಲ್ಲಿ ಒಂದು ಈ ಪುಟ್ಟ ಚೋಕರ್ ತುಂಬಾ ಇಷ್ಟ ಆಗೋಯ್ತು. ಜಸ್ಟ್ 8 ಗ್ರಾಮ್ಸ್ 8.5 ಏನೋ ಇದೆ ಅಂತ ಅಂದರು. ಇದು ಗೋಲ್ಡಾ ಅಥವಾ ಸಿಲ್ವರಾ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ನೋಡೋಣ. ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಈಗ ನಮ್ಮ ಸ್ಟೂಡೆಂಟ್ಸ್ ಏನು ತಗೊಂಡ್ರು ಸರಗಳು, ಅದಕ್ಕೆ ಕಸ್ಟಮೈಸೇಷನ್ ನಡೀತಾ ಇದೆ. ಅವ್ರಿಗೆ ಬಂದು ಪರ್ಟಿಕ್ಯುಲರ್ ಆಗಿ ಗ್ರೀನ್ ಬೀಡ್ಸೇ ಬೇಕಂತ ಅವರು ಡಿಸೈಡ್ ಆಗಿಬಿಟ್ಟಿದ್ರು. ಅದಕ್ಕೆ ಪೆಂಡೆಂಟು ಬೇರೆ ಚೈನಿಂದ ತಗೊಂಡು ಅದಕ್ಕೆ ಎಕ್ಸ್ಟ್ರಾ ಕೆಳಗಡೆ ಇರೋವಂಥ ಚಿಕ್ಕ ಚಿಕ್ಕ ಬೀಡ್ಸ್ನ ಕೂಡ ಚೇಂಜ್ ಮಾಡಿ ಕೊಡ್ತೀವಿ ಅಂತಂದರು. ಆ ಮೆರೂನ್ ಕಲರ್ ಇದ್ದದನ್ನು ಗ್ರೀನ್ಗೆ ಚೇಂಜ್ ಮಾಡೋದಕ್ಕೆ ಅವ್ರೀಗ ಅಸೆಸರಿ ಬಾಕ್ಸಲ್ಲಿ ಬೀಡ್ಸ್ನ ಚೆಕ್ ಮಾಡ್ತಿದ್ದಾರೆ. ಅದರಲ್ಲೂ ಅಷ್ಟೇ ಇದೆಲ್ಲ ಕೆಲವೊಂದೆಲ್ಲ ಡ್ಯಾಮೇಜ್ ಪೀಸ್ಗಳನ್ನ ಅದರೊಳಗಡೆ ಇಟ್ಟಿದ್ರು. ಅದರಲ್ಲೂ ಅಷ್ಟೇ ಒಂದೊಂದು ಥರ ಡಿಫ್ರೆಂಟ್ ಆಗಿ ಡಿಸೈನ್ ಎಲ್ಲ ಇತ್ತು, ಬಟ್ ಎಲ್ಲ ಇದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಅದರಲ್ಲೂ ನನಗೆ ಅದು ನೋಡ್ತಾ ಇದ್ದೆ ನಾನು, ಇನ್ನು ಏನಾದರೂ ಹೊಸದು ಸಿಗುತ್ತಾ ಇದರಲ್ಲಿ ಅಂದ್ಬಿಟ್ಟು. ಕಸ್ಟಮೈಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ರಲ್ಲ, ಹಂಗಾಗಿ ಆ ಟೈಮಲ್ಲಿ ವೆಯ್ಟ್ ಮಾಡ್ತಿದ್ವಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಈ ಒಂದು ಲಾಂಗ್ ಹಾರಗಳ ಪ್ರೈಸ್ ಎಷ್ಟಾಯಿತು ಅಂತ ತುಂಬ ಜನ ಕೇಳ್ತಿದ್ರಿ. ಇದಕ್ಕೆ ಬಂದು ಟೋಟಲ್ ಆಗಿ ಅವ್ರು ಒಂದು ಇಯರಿಂಗ್ಸ್ನು ಕೂಡ ತಗೊಂಡ್ರು ಮಾನಸ್ ಅವರು. ಅವ್ರದ್ದು ಟೋಟಲ್ ಆಗಿ 17,000 ಆಯಿತು, ಅಂದರೆ 17,000 ಆಯಿತು. ಕಾವ್ಯ ಅವ್ರದ್ದು ಬಂದು 16,500 ಏನೋ ಆಯಿತು. ಅದು ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದಕ್ಕೆ ಈ ಮೇಕಿಂಗ್ ಚಾರ್ಜಸ್ಸು ಸ್ವಲ್ಪ ಜಾಸ್ತಿ ಬೀಳುತ್ತೆ. ಒರಿಜಿನಲ್ ಸಿಲ್ವರ್ ಬಂದು 90 ರೂಪೀಸ್ ಗ್ರಾಮ್ ಇರೋದು, ಬಟ್ ಈ ಥರ ಜ್ಯುವೆಲ್ಲರ್ಸ್ ಎಲ್ಲ ತಗೊತೀವಿ ಅಂದಾಗ ಅದಕ್ಕೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ನ ಜಾಸ್ತಿನೇ ಹಾಕಿರ್ತಾರೆ, ಯಾಕೆಂದರೆ ಕೆಲಸನ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಹಂಗಾಗಿ ಇದು ನೋಡ್ತಿರ್ಬೋದು ನೀವು, ಪ್ಲಾಸ್ಟಿಕ್ ಬ್ಯಾಂಗಲ್ಸ್ನ ಅದಕ್ಕೆ ಈ ಥರ ಪೆಂಡೆಂಟ್ಗಳು ಕೂಡ ಸಿಗುತ್ತೆ. ನಾನು ಕುಶಾಲ್ಸಲ್ಲಿ ಒಂದ್ಸಲ ಈ ಥರ ಬ್ಯಾಂಗಲ್ಸ್ನ ತಗೊಂಡಿದ್ದೆ. ಆ ಥರದ್ದು ಇದೆಯಾ ಅಂತಲೇ ಕೇಳಿದೆ, ಇದೆ ಅಂದ್ಬಿಟ್ಟು ತೋರಿಸಿದ್ರು. ಅದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನೋಡಿ, ಈಗ ಫೈನಲ್ ಆಗಿ ಕಾವ್ಯ ಅವ್ರದ್ದು ಸರ ಕೂಡ ರೆಡಿ ಆಯಿತು. ಅದಕ್ಕೆ ಇಯರಿಂಗ್ಸು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಸ್ವಲ್ಪ ಅದು ಅವ್ರಿಗೇನೋ ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇದೆ, ಬೇಡ ಅಂತ ಮತ್ತೆ ಮೈಂಡ್ನ ಚೇಂಜ್ ಮಾಡಿಕೊಂಡು ಈ ಒಂದು ಸರನ ಫೈನಲ್ ಮಾಡಿದ್ರು. ಮಾನಸ್ ಅವ್ರದ್ದು ಅವರು ಒಂದು ಈ ಥರ ಸ್ಟಡ್ಡು ಮತ್ತು ಒಂದು ಲಾಂಗ್ ಹಾರನ ತಗೊಂಡ್ರು, 2 ಸಿಲ್ವರ್ದು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕಾವ್ಯ ಅವರೊಂದು ಗೋಲ್ಡ್ ರಿಂಗ್ ನೋಡ್ತೀನಿ, ಹಳೇದೊಂದು ಇದೆ, ಅದನ್ನು ಹಾಕ್ಬಿಟ್ಟು ಒಂದು ಬೇರೆ ರಿಂಗ್ನ ತೊಗೋಬೇಕು ಅಂತ ನೋಡಿದ್ರು. ಹೊಸದಾಗಿ ಏನಾದರೂ ಕಲೆಕ್ಷನ್ಸ್ ಇರ್ಬೋದಾ ಅಂತ. ಅದರಲ್ಲೂ ಕೂಡ ಈಗ ನೋಡ್ತಿದ್ದೀವಿ. ನಂಗೆ ಈ ಥರ ವಂಕಿ ಉಂಗುರ ಈಗ ಟ್ರೆಂಡ್ ಆಗಿದೆಯಲ್ಲ, ಅದೇ ಕಾಣಿಸ್ತು ಫಸ್ಟು. ಬಟ್ ಅಲ್ಲಿ ಸೈಜು ಸರಿಯಾಗಿ ಸಿಗಲಿಲ್ಲ ಅದರಲ್ಲಿ, ವಂಕಿ ಉಂಗುರದಲ್ಲಿ. ಬೇಕಂದರೆ ಆರ್ಡರ್ ಕೊಟ್ಟರೆ ಮಾಡಿಸಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಕಡಿಮೆ ಇದ್ದಿದ್ರಲ್ಲಿ ಕೆಲವೊಂದಷ್ಟು ಇಷ್ಟ ಆಯಿತು. ಅದರಲ್ಲಿ ಫಸ್ಟು ಅವ್ರಿಗೆ ಇಷ್ಟ ಆಗಿದ್ದು ಒಂದು ಆರ್ಟ್ ಶೇಪಲ್ಲಿ ಇತ್ತು ಫಿಂಗರ್ ರಿಂಗು, ತುಂಬಾ ಚೆನ್ನಾಗಿತ್ತು. ಬಟ್ ಅದು ರೋಸ್ ಗೋಲ್ಡು, ನಾವು ರಿಟರ್ನ್ ಏನಾದರೂ ಹಾಕಬೇಕಾದ್ರೆ ಸ್ವಲ್ಪ ಅದಕ್ಕೆ ಅಮೌಂಟ್ ಎಲ್ಲ ಕಡಿಮೆ ಬರುತ್ತೆ ಅಂದ್ಬಿಟ್ಟು ಅದನ್ನು ನಾವು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಫೈನಲ್ ಆಗಿ ತೋರಿಸ್ತೀನಿ ಅವರು ಯಾವ ರಿಂಗ್ನ ತೊಗೊಂಡ್ರು ಅಂತ ಕೂಡ. ನೋಡಿ, ಇದೆ ನಾನು ಹೇಳಿದ್ದು ಫಿಂಗರ್ ರಿಂಗು. ಏನು ಸಖತ್ತಾಗಿದೆ ಅಲ್ವಾ ಡಿಸೈನು. ಯಾರಿಗಾದರೂ ಗೋಲ್ಡಲ್ಲಿ ಮಾಡಿಸ್ತೀರಾ ಅಂತ ಪ್ಲ್ಯಾನ್ ಇದ್ದರೆ ಈ ಒಂದು ಫೋಟೋನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಚೆನ್ನಾಗಿದೆ, ಮಾಡಿಸ್ಕೋಬೋದು. ಒಂದು 4 ಗ್ರಾಮ್ಸ್ 5 ಗ್ರಾಮ್ಸ್ ಒಳಗಡೆ ಆಗುತ್ತೆ. ಬಟ್ ನಮಗೆ ಅದು ರೋಸ್ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ಬೇಡ ಅಂತ ಅನ್ನಿಸ್ತು, ಬೇರೆದನ್ನು ನೋಡ್ತಿದ್ವಿ. ಫೈನಲ್ ಆಗಿ ಈ ಒಂದು ರಿಂಗನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ನಾವು ಆರ್ಡರ್ ಕೊಟ್ಟರು ಕೂಡ ಈ ಥರ ಡಿಸೈನ್ನ
ಯಾರೂ ಮಾಡಿಕೊಡಲ್ಲ, ಅದು ರೆಡಿನೇ ಸಿಕ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ತೊಗೊಂಡ್ಮೇಲೂ ಇದ್ರ ಮೇಲೇ ನಮಗೆ ಕಣ್ಣು ಹೋಗ್ತಾನೆ ಇತ್ತು. ನೋಡಿ, ಈ ಒಂದು ರಿಂಗು ಕಾವ್ಯ ಅವ್ರು ಫೈನಲಾಗಿ ತೊಗೊಂಡಿದ್ದು. ನನ್ನ ಫಿಂಗರ್ಗೂ ಕೂಡ ಅದು ಕರೆಕ್ಟಾಗಿ ಆಗ್ತಿತ್ತು. ಹೇಗೆ ಕಾಣಿಸುತ್ತೆ ನೋಡೋಣ ಅಂದ್ಬಿಟ್ಟು ಹಾಕ್ಕೊಂಡು ನೋಡಿದಷ್ಟೇ. ಫೈನಲಾಗಿ ಈ ಒಂದು ರಿಂಗು ಕೂಡ ಸೆಲೆಕ್ಷನ್ ಆಯಿತು. ಅವರು ಓಲ್ಡ್ ರಿಂಗನ್ನು ರಿಟರ್ನ್ ಮಾಡಿಬಿಟ್ಟು ಅದ್ರ ಜೊತೆ ಸ್ವಲ್ಪ ಅಮೌಂಟ್ನ ಸೇರಿಸಿ ಗೋಲ್ಡ್ ರಿಂಗ್ನ ಕೂಡ ತೊಗೊಂಡ್ರು. ಫೈನಲಾಗಿ ನೋಡಿ, ಇಲ್ಲೇ ಬಿಲ್ಲೇ ತೋರಿಸ್ತಾ ಇದ್ದೀನಿ ನಾನು. 16,750 ರೂಪಾಯಿ ಆಯಿತು ಇದು ಎರಡರಿಂದ. ಮತ್ತು ಕಾವ್ಯ ಅವ್ರದ್ದು ಅಲ್ಲಿ ನಾನು ವೀಡಿಯೋ ತೆಗಿಯೋದು ಮಿಸ್ ಆಗಿಬಿಟ್ಟಿದೆ. ಎಷ್ಟು ಲಕ್ಷ ಆಯಿತು ಅಂತವ್ರೆ? ಅಲ್ಲಿ 16,000 50,000 60,000 ಇರಬೇಕು. ಅದು ನಾವು ಅಲ್ಲಿ ಕೈಯಲ್ಲಿ ಹಿಡ್ಕೊಂಡ್ರೆ ಒಂಥರ ಕಾಣಿಸ್ತಿತ್ತು, ಹಾಕೊಂಡು ನೋಡಿದಾಗಲೇ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿ ಇದ್ದಂಥ ಕಸ್ಟಮರ್ಗಳು ಕೂಡ ಕೇಳ್ತಿದ್ರು, ಚಿನ್ನದ ಬೆಳ್ಳಿದ ಏನು ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಇದರಲ್ಲಿ, ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಫೈನಲಾಗಿ ಈಗ ಬಿಲ್ಲಿಂಗ್ ಎಲ್ಲ ಆಯಿತು. ಅವರು ನಮ್ಮದು ಜ್ಯುವೆಲರಿನ ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಯ ಸ್ಟಾಫ್ಸು ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಬಂದಿರೋಂಥ ಕಸ್ಟಮರ್ಸ್ನೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ನಾವು ಎಷ್ಟೊಂದು ಸಲ ಅಂದ್ಕೊಂಡಿರ್ತೀವಿ ಇನ್ಸ್ಟಾಗ್ರಾಮ್ ನೋಡಿ ಹೋದರೆ ಇಲ್ಲಿ ಇರೋ ಥರ ಅಲ್ಲಿ ರಿಯಾಲಿಟಿ ಇರಲ್ಲ ಅಂತ ನಮಗೂ ಕೂಡ ಅನಿಸಿತ್ತು. ನನಗೆ ಎಷ್ಟೊಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಂಗಾಗಿ ಇವತ್ತು. ಬಟ್ ನಮ್ಗೆ ಆ ಥರ ಏನು ಅನ್ನಿಸ್ಲಿಲ್ಲ. ಅವ್ರು ತುಂಬಾ ಪೇಷನ್ಸಿಂದ, ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು, ಕಸ್ಟಮೈಸ್ ಎಲ್ಲ ಮಾಡಿಸೋದಿತ್ತಲ್ಲ. ಆದ್ರೂ ತುಂಬಾ ಪೇಷನ್ಸಿಂದ ಒಬ್ಬೊಬ್ಬರೇ ಕಸ್ಟಮರ್ನ ಅಟೆಂಡ್ ಮಾಡ್ತಿದ್ರು. ಅಲ್ಲಿ ಬಿಲ್ಲಿಂಗ್ ನಡೆಯೋ ಅಷ್ಟರಲ್ಲಿ ಅಲ್ಲಿ ಇರೋವಂಥ ಕೆಲವೊಂದಷ್ಟು ಜ್ಯುವೆಲ್ಸ್ನೆಲ್ಲ ಟ್ರಯಲ್ ಮಾಡ್ತಾ ಇದ್ದೆ ನಾನು. ಅದು ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ಐಡಿಯಾ ನಿಮಗೂ ಕೂಡ ಬರಲಿ ಅಂತ. ನೋಡಿ, ಈ ಥರ ಅವಳದ ಸರ ಕೂಡ ಸಿಗುತ್ತೆ ಸಿಲ್ವರಲ್ಲಿ. ನಾವು ಗೋಲ್ಡಲ್ಲಿ ಮಾಡಿಸ್ಬೇಕಂದ್ರೆ 40 ಗ್ರಾಮ್ 50 ಗ್ರಾಮ್ ಮಾಡಿಸ್ಬೇಕು. ಫೈನಲಾಗಿ ಈ ಥರ ಎರಡಕ್ಕೂ ಸಪ್ರೇಟಾಗಿ ಬಾಕ್ಸ್ಗಳನ್ನ ಕೊಟ್ಟು ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಬಿಲ್ಲು ಕೂಡ ಎಲ್ಲ ಕೊಟ್ಟಿದ್ದಾರೆ, ವಾರಂಟಿ ಎಲ್ಲ ಇದೆ ಅಂತಲೂ ಹೇಳಿದ್ದಾರೆ. ಇದೆಲ್ಲ ಅಕೇಶನ್ಲಿ ಯೂಸ್ ಮಾಡೋದ್ರಿಂದ ಏನಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಪಾಲಿಷ್ನು ಕೂಡ ಮಾಡಿಸ್ಕೊಬೋದು ಬೇಕಿದ್ರೆ. ಅದು ಬಂದು ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ತಿರ್ಬೋದು ನೀವೇನೆ. ಫಸ್ಟ್ ಒಂದು ಬಂದು ಸ್ವಲ್ಪ ಪೆಂಡೆಂಟ್ ಎಲ್ಲ ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದಾಗಿದೆ ಇನ್ನೊಂದು. ಆಂಟಿ ಮತ್ತೆ ನೀವು ಅಷ್ಟು ವಿಡಿಯೋ ಮಾಡಿ ಒಂದೇ ನಿಮಿಷ. ಇನ್ಸ್ಟಾಗ್ರಾಮ್ ವಿಡಿಯೋಸ್ ನೋಡ್ಬಿಟ್ಟು ಮತ್ತೊಮ್ಮೆ ನಮ್ಮ ಕಸ್ಟಮರ್ ಕುಣಿಗಲಿಂದ ಬಂದವ್ರೆ. ಅವ್ರ ವಿಡಿಯೋಸ್ ಎಲ್ಲ ತುಂಬಾ ಇಷ್ಟ ಆಗಿರುತ್ತೆ. ಇವೆಲ್ಲ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡವ್ರೆ. ಸೊ ರಿವ್ಯೂ ಕೊಡಕ್ ಇಷ್ಟಪಡ್ತಾರೆ. ಇವೆಲ್ಲ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋರೆ. ಬನ್ನಿ ರಿವ್ಯೂ ಕೇಳೋಣ, ಹೇಗೆ ಅನಿಸ್ತು ಪ್ರಾಡಕ್ಟ್ಸ್ ಬಗ್ಗೆ ಅಂತ. ಮೇಡಮ್, ಹೇಗೆ ಅನಿಸ್ತು? ತುಂಬಾ ಇಷ್ಟ ಆಯ್ತು, ತುಂಬಾ ಇಷ್ಟ ಆಗಿ ತಗೊಂಡು. ಅಂಡ್ ನಮ್ಮ ಮಮ್ಮಿನೂ ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಯಾರಾದ್ರೂ ಬೇಕಂದ್ರೆ ಖಂಡಿತ ಬಂದು ಪರ್ಚೇಸ್ ಮಾಡ್ಬೋದು. ಕುಣಿಗಲಿಂದ ಇನ್ಸ್ಟಾಗ್ರಾಮ್ ನೋಡಿ ಬಂದಿದ್ವಿ. ಆಮೇಲೆ ಮಂಡೆಯಿಂದ ಬರ್ಬೇಕು ಅಂದ್ಬಿಟ್ಟು ಇವತ್ತು ಬಂದಿದೀವಿ. ಟ್ಯೂಸ್ಡೇ ಶಾಪ್ ಕ್ಲೋಸ್ ಅಂತ ಹೇಳಿ. ತುಂಬಾ ಇಷ್ಟ ಆಯ್ತು ಡಿಸೈನ್ಸ್ ಆಗ್ಲಿ. ನಿಮ್ದು ಒಂದು ಯೂಟ್ಯೂಬ್ ಚಾನೆಲ್ ಐತೆ, ಟಾಕ್ ವಿತ್ ಪೂಜಾ ಕುಣಿಗಲ್ ಅಂತ ಹೇಳ್ಬಿಟ್ಟಿದೆ. ಸೊ ಅವ್ರ ಯೂಟ್ಯೂಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡ್ರಿ. ನಾವು ರೆಸ್ಪಾನ್ಸ್ ಹೆಂಗ್ ಮಾಡ್ತಿರೋ ಅಂತ ಅನ್ಕೊಂಡಿದ್ವಿ. ಮಾಡಿದ್ರಿ, ಕೇಳಿದಕ್ಕೆಲ್ಲ ಅವರು ಇನ್ಸ್ಟಾಗ್ರಾಮಲ್ಲೇ ಫೇಮಸ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ರಿವ್ಯೂ ಕೊಡ್ತೀರಾ ಅಂತ ಕೇಳಿದ್ರು. ನಾವು ಕೂಡ ಖುಷಿಯಾಗಿದ್ವಲ್ಲ ಶಾಪಿಂಗ್ ಮಾಡಿ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿದ್ರು. ಅವರ ಒಪಿನಿಯನ್ ಏನಿದೆ ಅದನ್ನು ಶೇರ್ ಮಾಡಿಕೊಂಡ್ರು. ನಿಜವಾಗ್ಲೂ ಖುಷಿ ಆಯಿತು. ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ, ಏನಾದರೂ ಈ ಥರ ಒಂದು ಬಟ್ಟೆ ಆಗಿರ್ಬೋದು, ಈ ಥರ ಒಂದು ಒಡವೆ ತಗೊಂಡಾಗ. ಅಣ್ಣ ಏನೋ ಹೇಳ್ತೀನಿ ಅಂದ್ರೆ ಹೇಳಿ, ಹೇಳ್ಬೇಕು. ಇರಿ ಕಸ್ಟಮರ್ಸ್ನ ಮಾತಾಡ್ಸೋಣ. ಆಂಟಿ, ಎಲ್ಲಿಂದ ಬಂದಿದ್ದೀರಾ ನೀವು? ಏನ್ ತಗೊಳಕ್ ಬಂದಿದ್ದೀರಾ? ನೀವು ರೀಲ್ಸ್ ನೋಡೇ ಬಂದಿದ್ದಾ? ಯೂಟ್ಯೂಬ್ ನೋಡಿ ತಗೊಂಡ್ರಾ? ಇನ್ನ ಇಲ್ವಾ? ಹಾಂ, ನೀವು ಓನರ್. ಅಣ್ಣ ನೀವೇನು ತಗೊಂಡ್ರಿ? ತಗೊಂಡ್ರಾ? ಹಾಂ, ಚಿನ್ನ ತಗೊಂಡವ್ರೆ. ಹೆಂಗಿದೆ ಹೇಳಿ, ನಿಮ್ಮೂರವ್ರ ಬಗ್ಗೆ ನೀವು ಹೇಳಿ. ಹಾಂ ಹಾಂ ಹಾಂ
ಬನ್ನಿ ತಗೊಳ್ಳಿ ಅಂತ ಹೇಳ್ಬೇಕು. ಬರ್ತಾರೆ ಅಲ್ಲ ವಿಡಿಯೋ ನೋಡೋರು ಬಂದು ತಗೊಳ್ಳಿ. ತುಂಬಾ ಜನ ಬನ್ನಿ, ಜಾಸ್ತಿ ಕಲೆಕ್ಷನ್ ಮಾಡ್ಕೊಳ್ಳಿ. ಬೇಗ ಬೇಗ ಬನ್ನಿ. ಚೆನ್ನಾಗಿ ನಿಮ್ಮೂರಲ್ವಾ, ಡಿಸ್ಕೌಂಟ್ ಮಾಡಿಸ್ಕೊಡ್ಬೇಕು ನಮಗೆ. ಡಿಸ್ಕೌಂಟ್ ಮಾಡ್ತಾರೆ, ಡಿಸ್ಕೌಂಟ್ ಎಲ್ಲರಿಗೂ ಕೊಡ್ತಾರೆ. ಅಂಕಲ್ ನೀವೇನಾರು ಹೇಳ್ತೀರಾ? ಅದೇ ನೀವು ಬಂದಿರೋದು ಮೇಡಮ್ ಎಲ್ಲರಿಗೆ ಥ್ಯಾಂಕ್ಸ್. ಒಳ್ಳೆ ರೀಸನಬಲ್ ರೇಟ್ ಹಾಕಿದ್ದೀನಿ. ರೀಸನಬಲ್ ರೇಟಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರು. ನೀವು ನಾವೇನ್ ಹೇಳೋದು ಮೇಡಮ್, ಅವ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ದು ನೆಕ್ಸ್ಟ್ ವೀಕಲ್ಲಿ ಹೊಸ ಸ್ಟೋರ್ ಓಪನ್ ಆಗುತ್ತೆ ದಾವಸ್ಪೇಟೆದಲ್ಲಿ, 3ನೇ ಸ್ಟೋರ್ ಮೇಲ್ಗಡೆನೆ. ಎಲ್ಲರೂ ಬನ್ನಿ, ವಿಸಿಟ್ ಮಾಡ್ರಿ. ಎಲ್ಲ ಆಂಟಿಕ್ ಸಿಲ್ವರ್ ಹೊಸ ಡಿಸೈನ್ಸ್ ಅಂತ ಕಲೆಕ್ಷನ್ ಇಟ್ಕೊಂಡಿರ್ತೀವಿ. ನೀವು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇರೋದ ಬನ್ನಿ, ದಾವಸ್ಪೇಟೆಗೆ ವಿಸಿಟ್ ಮಾಡ್ರಿ. ಇದು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಪಾಸ್ 32 ಇಯರ್ಸ್. ಗೋಲ್ಡ್ ಐತೆ, ಸಿಲ್ವರ್ ಐತೆ. ಯಾವಾಗ ಓಪನ್ ಡೇಟ್ ಏನಾದ್ರು ಇದೆಯಾ? ಫಿಕ್ಸ್ ಆಗಿಲ್ಲ. ಫಾಲೋ ಮಾಡಿ. ಓಕೆ, ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ನೇಮ್ ಹೇಳ್ಬಿಡಿ. ಹಂಗೆ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂತ ಐತೆ, ಎಲ್ಡ್ ಅಕೌಂಟ್ ಐತೆ. ಎಲ್ಡ್ ಅಕೌಂಟ್ ಫಾಲೋ ಮಾಡ್ರಿ, ಅಲ್ಲಿ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹೊಸ ಕಲೆಕ್ಷನ್ಸ್ ಎಲ್ಲ ಹಾಕ್ತಿರ್ತೀರಲ್ವಾ? ಓಕೆ, ಥ್ಯಾಂಕ್ ಯು. ಮೇಡಮ್ ಒಳ್ಳೇದಾಗ್ಲಿ. ಹಿಂಗೆ ಬಂಗಾರ ಬೆಳ್ಳಿ ಪರ್ಚೇಸ್ ಮಾಡ್ತಾ ಇರಿ, ಬಿಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಬರ್ತಾ ಇರಿ. ಬೋನಸ್ ಕೊಟ್ಟಂಗೆ ಕೊಡ್ತಾವ್ರೆ. ಫೈನಲ್ ಆಗಿ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಹಾಗೆ ದೂರದಿಂದ ಎಲ್ಲ ಬರ್ತಾರಲ್ಲ ಕಸ್ಟಮರ್ಸ್ ಅಂದ್ಬಿಟ್ಟು ಅವ್ರಿಗೆ ಸ್ನ್ಯಾಕ್ಸ್ ಕೂಡ ಎಲ್ಲ ತಂದು ಕೊಡ್ತಾಯಿದ್ರು. ನಮಗೂ ಕೂಡ ಕೊಟ್ಟರು. ಅದನ್ನು ತಿಂದ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ. ಅಂದರೆ ಒಂದು 2 hours ನಿಂತ್ಬಿಟ್ಟಿದ್ವಿ. ಶಾಪು ಸ್ವಲ್ಪ ಚಿಕ್ಕದಾಗೇ ಇದೆ, ಇನ್ನು ನೆಕ್ಸ್ಟ್ ವೀಕಲ್ಲಿ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಕಸ್ಟಮರ್ಸ್ ಕೂಡ ಫುಲ್ ಬ್ಯುಸಿಯಾಗೇ ಇದ್ದರು. ನಾವು ಕೂಡ ತಿಂದ್ಕೊಂಡು ಮತ್ತೆ ಒಂದು ಸಲ ಒಳಗಡೆ ಹೋದ್ವಿ. ಬೇರೆ ಕಸ್ಟಮರ್ಸ್ಗೆಲ್ಲ ತೋರಿಸ್ತಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸು. ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಅದನ್ನೊಂದು ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇನ್ನೂ ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ಸ್ ಇದೆ, ಇನ್ನೂ ಏನಾದರೂ ಕ್ವಶನ್ಸ್ ಇದೆ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲ ಡೈರೆಕ್ಟಾಗಿ ನೀವು ಅವರನ್ನೇ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಜ್ಯುವೆಲ್ಸ್ನ ನೀವು ಮಾಡಿಸ್ಕೋಬೋದು. ಆರ್ಡರ್ ಕೊಟ್ಟರೆ ಮಾಡಿ ಕೂಡ ಕೊಡ್ತಾರೆ, ಇಲ್ಲ ನಾವು ರೆಡಿನೇ ತೊಗೊತೀವಿ ಅಂದರೂ ಕೂಡ ತೊಗೋಬೋದು. ಅದೇ ಪ್ರೈಸಸ್ ಎಲ್ಲ ಬಂದು ನೀವು ಯಾವ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಅವ್ರದ್ದು ಪ್ರೇಮ್ ಶಿವ್ ಜ್ಯುವೆಲ್ಲರ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಅಲ್ಲಿ ಫುಲ್ಲು ಡೈಲಿ ಅಪ್ಡೇಟ್ಸು ಸಿಗುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.